ಎಲ್ರಿಗೂ ನಮಸ್ಕಾರ. ಆ, ಈ ಒಬ್ಬರು ಬಡ ಮೀನುಗಾರ, ಒಬ್ಬರು ಋಷಿ ಇರ್ತಾರೆ. ಋಷಿಯವರು ಒಂದೂರಿಂದ ಒಂದೂರಿಗೆ ಹೋಗುವಾಗ ರಾತ್ರಿ ಆಗುತ್ತೆ. ಈ ಬಡ ಮೀನುಗಾರ ಮನೆಯಲ್ಲಿ ವಾಸ ಮಾಡ್ತಾರೆ. ಅವರು ಬೆಳಗ್ಗೆ ಎದ್ದು ಸತ್ಕಾರ ಚೆನ್ನಾಗಿ ಮಾಡಿದೀಯಪ್ಪ ನಮಗೆ, ನಿನಗೇನಾರ ಒಂದು ವರ ಕೊಡಬೇಕು ಅಂತಂದು ಅವರು ಒಂದು ವರ ಕೊಡೋಕ್ಕೆ ಹೇಳ್ತಾರೆ. ಏನಿಲ್ಲ, ನೀನು ಕಪ್ಪೆ ಚಿಪ್ಪುಗಳು ತಗೊಂಬ ಸಮುದ್ರಕ್ಕೆ ಹೋಗಿ, ಆದರೆ ನಿನಗೆ ಒಂದು ಕಪ್ಪೆ ಚಿಪ್ಪಲ್ಲಿ ಅದರಲ್ಲಿ ಅದು ಉಜ್ಜಿದರೆ, ನೀನು ಕಬ್ಬಣಕ್ಕೆ ಯಾವುದಕ್ಕಾರ ಒಂದು ಉಜ್ಜಿದರೆ ಅದು ಗೋಲ್ಡ್ ಆಗುತ್ತೆ ಅಂತ ಹೇಳ್ತಾರೆ, ಬಂಗಾರ ಆಗುತ್ತೆ ಅಂತ ಹೇಳ್ತಾರೆ. ಇವನು ಓಡೋಗಿ ತಗೊಂಬರ್ತಾನೆ, ಕಪ್ಪೆ ಚಿಪ್ಪು ತಗೊಂಬಂದು ಉಜ್ತಾ ಇರ್ತಾನೆ. ಉಜ್ತಾ ಇರುವಾಗ ಒಂದು ಮಳೆ ತಗೊಂಡು ಉಜ್ತಾ ಇರ್ತಾನೆ. ಆದರೆ ಎಲ್ಲ ಉಜ್ಜಿ ಉಜ್ಜಿ ಇವ್ನಿಗೆ ಸುಸ್ತಾಗುತ್ತೆ. ಎಲ್ಲ ಕಪ್ಪೆ ಚಿಪ್ಪುಗಳನ್ನ ಬಿಸಾಕ್ತಾನೆ ಸಮುದ್ರಕ್ಕೆ. ಆದರೆ ನೋಡಿದರೆ ಲಾಸ್ಟಿಗೆ ಆ ಮಳೆಯನ್ನು ಬಿಸಾಕಾರೆ ಆ ಮಳೆ ಬಂಗಾರ ಆಗಿರುತ್ತೆ. ಅವಾಗ ಅವ್ನು ತುಂಬ ವ್ಯಥೆ ಪಟ್ಕೊಂತಾನೆ. ನಾನು ಸಮಾಧಾನವಾಗಿ ಒಂದೊಂದೇ ಉಜ್ಜಿಬಿಟ್ಟು ಇಲ್ಲೇ ಇಟ್ಕೊಂಡಿದ್ರೆ ಯಾವುದು ಅಂತ ಕಂಡುಹಿಡಿಬೋಯಿತು ಅಂತ ನನಗೆ ಅನಿಸ್ತತಿ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ತಾಳಿದವನು ಬಾಳೆಹಣ್ಣು. ಆಮೇಲೆ ಸಮಾಧಾನವಾಗಿದ್ದರೆ ನಾವು ಏನಾದರೂ ಸಾಧನೆ ಮಾಡ್ಬೋದು ಅಂತ. ಥ್ಯಾಂಕ್ ಯು.